ನಮಸ್ಕಾರ. ತುಂಬಾ ಸುದ್ದಿಯಲ್ಲಿರುವಂಥ ವಿಷಯ. ಮಾನ್ಯ ಟಿ. ಸುನೀಲ್ ಕುಮಾರ್ ಎಂ.ಎಲ್.ಎ. ಕಾರ್ಕಳ ಸಾಹೇಬರು ಸೆಷನಲ್ಲಿ ಚರ್ಚೆ ಮಾಡಿರುವಂಥ ವಿಷಯ. KPSC ಎಕ್ಸಾಮಲ್ಲಿ ಒಂದೇ ರೂಮಿಂದ 24 ಜನರಲ್ಲಿ 11 ಜನ ಸೆಲೆಕ್ಟ್ ಆಗಿರುವಂಥದ್ದು. ಮತ್ತೆ ಅದರಲ್ಲಿ ವಿಶೇಷ ಒಂದೇ ಕುಟುಂಬದ 4 ಜನ ಸೆಲೆಕ್ಟ್ ಆಗಿರೋದು. ಸೊ ಇಲ್ಲಿ ಒಂದೇ ಕುಟುಂಬದಲ್ಲಿ 4 ಜನ ಆ, ಓದಿರಲ್ಲ ಅಂತ ಅಲ್ಲ, ಅಥವಾ ಒಂದೇ ರೂಮಿಂದ 11 ಜನ ಸೆಲೆಕ್ಟ್ ಆಗಿರಲ್ಲ ಅಂತಲ್ಲ, ಎಲಿಜಿಬಲ್ ಇರಲ್ಲ ಅಂತಲ್ಲ. ಬಟ್ ಸ್ವಲ್ಪ ಸಂಶಯ ಬರೋದು ಸಾಮಾನ್ಯ ಇಲ್ಲಿ. ಸೊ ಆ ಸಂಶಯ ಮತ್ತೆ ಆ ಗೊಂದಲ ಎಲ್ಲರ ಮನಸ್ಸಲ್ಲೂ ಕಾಡ್ತಾ ಇದೆ. ಮತ್ತೆ ವಿಶೇಷವಾಗಿ KPSC ಇಂತಹ ಸಂದರ್ಭಗಳು ಮುಂದೆ ಬರಬಾರ್ದು ಅಂತ ಬೀದರಿಂದ, ಕಲಬುರಗಿಯಿಂದ ಬಳ್ಳಾರಿಗೆ ಓಡಿಸಿದ್ದು. ನಾವೆಲ್ಲ ರೈಲ್ವೆ ಟಾಯ್ಲೆಟ್ ಹತ್ರ ಅಲ್ಲಿ ಇಲ್ಲಿ ಮಲ್ಕೊಂಡು ಹೋಗಿದ್ದೆ, ಬಳ್ಳಾರಿಗೆ ಹೋಗಿದ್ದು. ಮತ್ತೆ ಮುಂಚೆನೇ ಹೋಗಿ ಎಲ್ಲೋ ಕಲ್ಯಾಣ ಮಂಟಪ ಅಥವಾ ದೇವಸ್ಥಾನದಲ್ಲಿ ಮಲ್ಕೊಂಡು ಬೆಳಿಗ್ಗೆ ಏನೋ ಒಂದಷ್ಟು ಫುಟ್ಪಾತ್ ಮೇಲೆ ಒಂದು ರೈಸ್ ತಿನ್ಕೊಂಡು ಎಕ್ಸಾಮ್ ಬರೆದಿದ್ದು. ಎಕ್ಸಾಮ್ಗೆ ಬೆಲ್ಟು ಬೇಡ, ಒಂದು ದಾರ ಬೇಡ, ಒಂದು ಏನೂ ಬೇಡ ಅಂತ ಎಲ್ಲಾನು ಕಟ್ ಮಾಡಿಸಿದ್ದು ಆಯಿತು. ಶರ್ಟ್ಗಳ ತೋಳುಗಳನ್ನು ಕಟ್ ಮಾಡಿಸಿದ್ದು ಆಯಿತು. ಚಪ್ಪಲಿಗಳನ್ನು ಬಿಟ್ಟು ಬರಿಗಾಲಲ್ಲಿ ಎಕ್ಸಾಮ್ ಬರೆದಿದ್ದು ಆಯಿತು. ಈವನ್ ಎಲ್ಲಾನು ಮಾಡಿದ್ರು ಕೂಡ ಇಂಥ ಸ್ಕ್ಯಾಮ್ಗಳಾಗ್ತವೆ ಅಂತಂದರೆ ಮತ್ತೆ ಯಾವ ಥರ ಎಕ್ಸಾಮ್ ನಡೆಸ್ತೀರಾ ಸ್ವಾಮಿ ನೀವು? ಅದಕ್ಕೊಂದು ಎಕ್ಸಾಮ್ ನಡೆಸೋದಕ್ಕೊಂದು ಇದು ಬೇಡವಾ? ಮತ್ತೆ ಈಗ ಬಡವರ ಮಕ್ಕಳು ಕಷ್ಟಪಟ್ಟೆ ಓದ್ತಾರೆ, 100% ಕಷ್ಟಪಟ್ಟೆ ಓದೋದು. ಒಂದು ಮ್ಯಾಗ್ಝಿನ್ ಖರೀದಿ ಮಾಡೋದಕ್ಕೂ ಅವ್ನು ಎಲ್ಲೋ ಒಂದು ಹೊತ್ತು ಊಟ ಬಿಡ್ತಾನೆ, ಅಥವಾ ಒಂದು ಟಿಫಿನ್ ಮಾಡಲ್ಲ. ರಸ್ತೆ ಪಕ್ಕದಲ್ಲಿ ಏನೋ ಒಂದು ಬಿಳಿ ಅನ್ನ ಮಾಡ್ಕೊಂಡು ಮೊಸರು ಹಾಕೊಂಡು ತಿಂತಾನೆ. ಇಂಥ ಸಂದರ್ಭದಲ್ಲಿ ನೀವು ಶ್ರೀಮಂತರ ಮಕ್ಕಳಾಗಿದ್ರೆ ನೀವು ಒಳ್ಳೆ ಜಾಗದಲ್ಲಿ ಕೋಚಿಂಗ್ ತಗೊಂಡು ಓದಿ, ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಮಾತ್ರ ಎಲ್ಲರಿಗೂ ಒಂದೇ ಬೇಸ್ ಮೇಲೆ ಇದೆಯಲ್ಲ. ಬಡವರ ಮಕ್ಕಳಿಗೆ ಏನಾದ್ರು ಒಂದು 70% ಮೀಸಲಾತಿ ಇಟ್ಕೊಂಡು ಶ್ರೀಮಂತರ ಮಕ್ಕಳಿಗೆ ಬೇರೆ ಇದೆಯಾ? ಇಲ್ವಲ್ಲ. ಎಕ್ಸಾಮ್ ಇರೋದು ಎಲ್ಲರಿಗೂ ಒಂದೇ ಬೇಸ್ ಅಲ್ಲ. ನೀವು ಜನರಲ್ ಸೆಲೆಕ್ಟ್ ಆಗಿ ನೀವು ಬನ್ನಿ, ನಿಮಗೂ ಕಾಸ್ಟ್ ಇದೆ, ನೀವು ತಗೊಂಡು ಬನ್ನಿ. ಮತ್ತೆ ಅದೆಲ್ಲ ಬಿಟ್ಬಿಟ್ಟು ನೀವು ಸ್ವಂತ ತಂದೆ ತಾಯಿಗಳಾಗಿನೇ ನಿಮ್ಮ ಮಕ್ಕಳಿಗೆ ದಾರಿ ತಪ್ಪಿಸ್ತಾ ಇದ್ದೀರಲ್ಲ. ಎಷ್ಟೆಷ್ಟೋ ಅಮೌಂಟ್ ಕೊಟ್ಬಿಟ್ಟು ಅವ್ರಿಗೆ ಜಾಬ್ ಮಾಡಿಸೋದು, ಅವ್ರು ಬಂದು ಮತ್ತೆ ಅದೇ ಕುರ್ಚಿ ಮೇಲೆ ಕೂತ್ಕೊಂಡು ಆ ಕೊಟ್ಟಿರೋ ದುಡ್ಡನ್ನು ತೆಗೆಯೋದಕ್ಕೋಸ್ಕರ ಇನ್ನು ಬಡವರಿಗೆ ದಬ್ಬಾಳಿಕೆ ಮಾಡೋದು. ಸೊ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ? ನಾವು ಚಿಕ್ಕವರಿದ್ದಾಗ ನಾವೇನೋ ತಪ್ಪು ಮಾಡಿದ್ರೆ ನಮ್ಮ ತಂದೆ ತಾಯಿ ಹೊಡಿತಾ ಇದ್ರು. ಸೊ ಅದು ಒಂದು ಪಾರ್ಟ್ ಆಯ್ತು, ಮಾರಲ್ ಪಾರ್ಟ್, ಅದು ಒಂದು ಒಳ್ಳೆಯದು. ಬಟ್ ಇವತ್ತಿನ ತಂದೆ ತಾಯಿ ತಮ್ಮ ಜೀವನ ಪೂರ್ತಿ ಕೂಡಿಟ್ಟಿರೋ ಹಣನ ತನ್ನ ಮಗನ ಕೆಲಸ ಕೊಡಿಸೋದಕ್ಕೆ ದುಡ್ಡು ಕೊಡ್ತಾರೆ ಅಂದ್ರೆ, ಸೊ ಅವನಿಗೆ ಇವರೇ ಕೂತ್ಕೊಂಡು ಸೋಮಾರಿಯನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಕೋಚಿಂಗ್ ಸೇರಿಸಿ, ಒಳ್ಳೆ ಕಡೆ ಓದಿಸಿ, ಎದುರು ಕೂತ್ಕೊಂಡು ಅವ್ನಿಗೆ ಓದಿಸೋ ಕೆಲಸ ಕೊಡಿಸಿ, ಅದಕ್ಕೆ ಒಂದು ಹೆಮ್ಮೆ ಇರುತ್ತೆ. ಈ ಥರ ದುಡ್ಡು ಕೊಟ್ಕೊಂಡು ನೀವು ನಿಮ್ಮ ಮಗನಿಗೆ ಜಾಬ್ ಕೊಡಿಸಿ, ಅವ್ನು ನಾಳೆ ಸರ್ಕಾರಿ ವಾಹನದಲ್ಲಿ ಓಡಾಡ್ತಾನೆ ಅಂದರೆ ಎಲ್ಲೋ ಅವ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ. ಅಂಥ ಗಿಲ್ಟ್ನ ನಿಮ್ಮ ಮಕ್ಕಳಿಗೆ ನೀವೇ ಕೊಡಿಸ್ಬೇಡಿ, ಮತ್ತು ಇನ್ನೊಬ್ಬರ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ ಅಂತ ಈ ಒಂದು ಚಿಕ್ಕ ವಿಡಿಯೋ ನಿಮಗೆ. ಮತ್ತೆ ಆಸ್ಪಿರೆಂಟ್ಸ್ ಕೂಡ ಈ ಥರ ಆಯಿತು ಅಂತ ಯಾವತ್ತೂ ನಿಮ್ಮ ಪ್ರಿಪ್ರೇಷನ್ ಆಗಲಿ ಎಲ್ಲನೂ ನಿಲ್ಸಕ್ಕೆ ಹೋಗಬೇಡಿ. ನಿಮಗೂ ಒಂದು ಒಳ್ಳೆಯ ದಿನ ಬರುತ್ತೆ, ನಮಗೂ ಅಂತ ಒಂದು ಟೈಮ್ ಇರುತ್ತೆ. ಆ ಟೈಮ್ಗೋಸ್ಕರ ನಾವು ನಮ್ಮ ಕೆಲಸ ನಮ್ಮ ಶ್ರದ್ಧೆಯೊಂದಿಗೆ ಫಾಲೋ ಅಪ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.